ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ, ನರಸಿಂಹರಾಜು ಅಂತ. ನಾನು ನಿಮ್ ಕಾಲದಾಗ ಯಾವ್ದಾರ ಮೊಬೈಲ್ ಇತ್ರ? ಏನೂ ಇಲ್ಲಪ್ಪ. ಈ ಮೊಬೈಲ್ ನಿಂದ ಸ್ವಾಮಿ ಒಳ್ಳೇದ್ ಹೋಯ್ತಿ ನೋಡಿ. ಇವಾಗ ಯಾರ ಆಕ್ಸಿಡೆಂಟ್ ಇನ್ನೊಂದು ಮತ್ತೊಂದು ಸಡನ್ ಆಗಿ ಗೊತ್ತಾಗುತ್ತೆ. ಬಸ್ಸಾಗಿ ಹೋಗ್ಬೇಕಾಯ್ತು, ತಿಳಿಸ್ಬೇಕಾಯ್ತು, ಲೆಟರ್ ಬರಿಬೇಕಾಯ್ತು. ಹೌದಾ? ನಿಮ್ ಕಾಲದಾಗ ಯಾವಾಗ ನೋಡಿ ಏನೋ ಮಾಡ್ಕೊಂಬಿಟ್ಟಿದ್ವಿ, ಎಲ್ಲ ಬಂದು ನಾವು ಕರ್ಕೊಂಬಂದಿದ್ದೀನಿ. ಬಿಡಿ, ಟೆನ್ಷನ್ ತಗೊಬೇಡಿ, ಹೆಚ್ಚಿಗೆ ಟೈಮ್ ಮಾತಾಡಿ ಸ್ವಾಮಿ. ಅಯ್ಯೋ ನನ್ನ ಮೊಮ್ಮಗಳು ಮಕ್ಕ ನೋಡಿ ಎಷ್ಟು ದಿವಸ ಆಗಿತ್ತು, ಎಲ್ಲ ಇಲ್ಲೇ ಪಕ್ಕದಾಗ ಕುಂತಿದ್ದಾಳೆ. ಜಾಸ್ತಿ ಟೆನ್ಷನ್ ತಗೊಬೇಡಿ ಯಜಮಾನ ಅಯ್ಯಾರೆ. ನೀವು ಟೈಮ್ ಇದು ರಾಗಿ ರೊಟ್ಟಿ ರೂಢಿ ಮಾಡ್ಕೊಳ್ಳಿ ಸ್ವಾಮಿ. ರಾಗಿ ರೊಟ್ಟಿ ರೂಢಿ ಮಾಡ್ಕೊಂತೀನಿ, ಅದಕ್ಕೇನೆ ಓಡ್ಬೇಡಿ ಸ್ವಾಮಿ, ನಮ್ಗೆ ನೋಡಿ ಬೇಜಾರಾಗುತ್ತೆ. ನಾನು ಅದೇ ಹೆಸರು ಸಂಕ್ರಾಂತಿ ಹಬ್ಬಕ್ಕೆ ನಾನೇನ ಬದುಕಿದ್ರೆ ಅಲ್ಲಿವರೆಗೂ ಬೇಡ, ಸಂಕ್ರಾಂತಿ ಹಬ್ಬಕ್ಕೆ ಅವಳಿಗೆ ಏನ್ ತಲುಪ್ಬೇಕು ಅವಳಿಗೆ ಭಾಗ, ಇವ್ಳಿಗೇನ್ ತಲುಪ್ಬೇಕ ಮಗನ್ಗೆ ಭಾಗ ಮಾಡ್ಯಾನ ಅಂತ ಇದ್ದೀನಪ್ಪ ಸ್ವಾಮಿ. ನಮ್ಮ ಮಾತು ಅಂದ್ರು ಅಂತ ಬೇಜಾರ್ ಮಾಡ್ಕೋಬೇಡಿ. ಅವ್ರಿಗೆ ಭಾಗ ಕೊಡೋದ್ಕಿಂತ ಆಮೇಲೆ ಮಾರ್ಕೆಂಡ್ ಹತ್ಲನೆ ಎತ್ಬಿಟ್ಟವ್ರು ಅಲ್ಲ. ನಮ್ಮ ಅನುಭವ ಅವ್ರ ಮಗಳು ಅಂತ ಅಂದ್ರಲ್ಲ, ಆ ಮೊಮ್ಮಗಳ ಹೆಸರಿಗೆ ಮಾಡ್ಬಿಡಿ ಸ್ವಾಮಿ ಅಂತ ಬೇಜಾರ್ ಮಾಡ್ಕೋಬೇಡಿ. ಕರೆಕ್ಟ್, ಒಳ್ಳೆ ಹೇಳ್ದೆ ಕಣಪ್ಪ. ನಾನು ಬಿಡಿ, ಓಡಾಡ್ಬೇಡಿ, ನಮಗೆ ಒಟ್ಟು ಇದೆ ಸ್ವಾಮಿ. ನೀವ್ ನೋಡಿಯಾಗ ಹಿಂಗ ಆಗತ್ತೆ ಸ್ವಾಮಿ. ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ, ಆಮೇಲೆ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ ಸ್ವಾಮಿ. ನೋಡಿ, ಟೆನ್ಷನ್ ತಗೋಬೇಡಿ. ಇಲ್ಲ ನಾನು 2 ನಿಮಿಷ ಮಾತಾಡ್ತೀನಿ. ಮಾತ್ರ ನುಂಗಿದ್ರಾ? ಮಾತ್ರ ಎಲ್ಲ ನುಂಗಿದ್ದೀನಿ. ಅಲ್ಲ, ಇದು ಉಪ್ಸ ಕಸೆ ಜಾಸ್ತಿ ಆಗ್ಬಿಟ್ಟು ಒಂದ್ ಗಟ್ಲಿಗೆ ಅಟ್ಟಿಕೊಂಡಂಗ ಆಗ್ಬಿಡ್ತೈತೆ. ಥಂಡಿ ಅಲ್ವನಪ್ಪ, ಥಂಡಿ ಅಲ್ವಾ ಈಗ? ಅಲ್ಲ, ಇದು ಈ ನೋಡಿ ಹೆಂಗಂತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಒಂದ್ ಹೇಳ್ತೀನಿ ಸ್ವಾಮಿ, ಇನ್ನ ಎಲ್ಲ ವಯಸ್ಸು ಕಳೆದಿದ್ರ ಒಂದಿಷ್ಟ ಥಂಡಿ ಅಂದ್ರಲ್ಲ, ಈ ಮಕ್ಳಿಗೆ ಯಾವ್ದು ಕುಡಿಸ್ತಾರಲ್ಲ, ಇದು ಲೋಕಲ್ ಆಗಿ ಬಾರ್ ಅಂಗಡಿಗೆ ತಗಬೇಡಿ. ಇದು MSL MRP ಒಳಗೆ ಸೌರನ್ ಬ್ರಾಂಚ್ ಅಂತ ಬರ್ತವ್ನಿ. ಆಗ ಅದನ್ನ ನೋಡಿ ಒಂದೊಂದ್ ಚೂರು ಬಿಸಿ ರಾಸ್ಬಿಟ್ಟು ಅದ್ರೊಳಗೆ ಹಾಕಿ ಕುಡಿದ್ರೆ ಈಗ ಕೆಮ್ಮು ಹೋಗುತ್ತೆ ಅಂತ ಯಾರೋ ಹಿರೀಕರು ನಿಮ್ಮಂತ ಹೇಳಿದ ಸ್ವಾಮಿ. ಆಯ್ತು, ನಂದೇನಿಲ್ಲ. ಏನಕ್ಕೆ ಫೋನ್ ಮಾಡಿಸ್ದೆ ಗೊತ್ತಾ ನಮ್ಮ ಪ್ರತಾಪ್ ಕೇಳಿ? ನಾನ್ ನಿನ್ನ ನೋಡ್ಬೇಕು ಅನ್ನೋ ತುಂಬಾ ಆಸೆ ಆಗಿದೆಪ್ಪ ನರಸಿಂಹರಾಜು ಅಪ್ಪ. ಇಂಥ ಟೈಮ್ ಆಗಿ, ವಯಸ್ಸು ಟೈಮ್ ಆಗಿ, ಮಳೆಗಾಲ ಟೈಮು, ನೀವೆಲ್ಲ ಯಾಕೆ ಬರಕ್ ಹೋಗ್ತೀರಾ ಈ ಕಡೆಗೆ? ಈ ಕಡೆಗೆ ಯಾಕೆ ಕಂಟ್ರಿದಾರ? ಒಂದ್ ನಿಮಿಷ ತಡಿಯಪ್ಪ. ನೀನು ತುಮಕೂರಿಂದ ಹೊಸದುರ್ಗಕ್ಕೆ ಬಸ್ ಇದೆ, ನೀನು ಹೊಸದುರ್ಗಕ್ಕೆ ಬಂದ್ಬಿಡು. ನಾಳೆ ನಮ್ಮ ಕಾರ್ ಕಳಿಸ್ಕೊಡ್ತೀನಿ. ಆ ಕಾರಲ್ಲಿ ನಮ್ಮ ಮನೇಲಿ ಬಂದು ಒಂದ್ ದಿವಸ ನಮ್ಮದು ಬೇಡ. ಆಮೇಲೆ ಅವರು ನಿಮ್ಮ ಮಗಳು ಬೇರೆ ಅಲ್ಲೇ ಐತಿ. ಆಮೇಲೆ ಯಾವನು ಇದು ಏನ್ ಅಪಾರ್ಥ ತಿಳ್ಕೊಂಡರು ಏನು ಬೇಡ ಸ್ವಾಮಿ. ಈಗ್ಲೇ ನಾನು ಅಲ್ಗಲ್ಲ, ಮನೆಗೆಲ್ಲ ಕರೀತಾ ಇರೋದು. ನಮ್ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡ್ ಬರ್ತಾನೆ ಡ್ರೈವರು. ನನ್ನ ಮನ್ಸಿಗೆ ನೆಮ್ಮದಿಗೋಸ್ಕರ ನಾನು ಹಿಂಗೊಂದಿಷ್ಟು ಏನೋ ಉಡುಗೊರೆ ಕೊಡೋಣ ಅಂತ ಇದ್ದೀನಿ ಸ್ವಾಮಿ. ನೀವು ಆರೋಗ್ಯ ಕಾಪಾಡ್ಕೊಳ್ಳಿ. ಶುಗರ್ ಐತೆ, ಆಮೇಲೆ ಕೆಮ್ಮು ಬೇರೆ ಉಪ್ಸ ನೋಡಿ ಹಂಗ ಬಂದ್ಬಿಡ್ತು ಅಂದ್ರೆ ಒಂದೇ ಸಲ ಗಂಟ್ಲಿಗೆ ಅಡ್ಡಿ ಬಿಡ್ತೈತೆ. ಅದಕ್ಕೆ ಅಪ್ಪ ನನ್ ಬಾಗುದ ದೇವ್ರು ನೀನು. ನಾನು ಏನು ನಿನ್ನ ಒಂದ್ಸರಿ ಕಣ್ಣಾರೆ ನೋಡೋಣ ಅಂತ ಹೇಳ್ಬಿಟ್ಟು ನೀನು ಬೆಳಗ್ಗೆ ಒಂದು ಹೊಸದುರ್ಗಕ್ಕೆ ಬಸ್ ಇದೆ. ಬೆಳಿಗ್ಗೆ ಆಗಲ್ಲ ಸ್ವಾಮಿ. ದಯವಿಟ್ಟು ನಿನ್ ಕೈ ಮುಗಿದು ಕೇಳ್ಕೊಂತೀನಿ. ಅಲ್ಲ, ಬೆಳಿಗ್ಗೆ ನಮ್ಮ ಆತ್ಮೀಯರದು ನಮ್ಮ ಜಮೀನ್ ಬಲ್ಗೌಡ್ರದ್ದು ಒಂದು ಮಗಂದು ಮದುವೆ ಮಗಳದು. ದಯವಿಟ್ಟು ನಾನು ನೋಡಪ್ಪ, ನೀನು ಮದುವೆ ಇವತ್ತು ಇರುತ್ತೆ, ಅವ್ರು ಇರ್ತಾರೆ, ನಾನು ಇರ್ತೀನೋ ಇಲ್ವ ಅಂತ ಗೊತ್ತಿಲ್ಲ. ಅದಕ್ಕೆ ನೀನು ಬೆಳಿಗ್ಗೆ ಡೈರೆಕ್ಟ್ ಬಸ್ ಇದೆ ಹೊಸದುರ್ಗಕ್ಕೆ, ನೀನು ಎಲ್ಲೂ ಇಳಿಯಂಗಿಲ್ಲ, ಏನಿಲ್ಲ. ನೀನು ಬಸ್ ಬಂದು ಇಳಿದ್ಬಿಟ್ರೆ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ನನ್ನ ಡ್ರೈವರ್ ಕಳಿಸ್ಕೊಡ್ತೀನಿ. ಒಂದು 10:30-11 ಗಂಟೆಗೆಲ್ಲ ಕಳಿಸ್ಕೊಡ್ತೀನಿ. ಅವ್ನು ಕರ್ಕೊಂಡು ಸೀದಾ ಫ್ಯಾಕ್ಟ್ರಿ ಹತ್ರ ಬರ್ತಾನೆ. ನಮ್ಮ ಫ್ಯಾಕ್ಟ್ರಿ ಹತ್ರ ನನ್ನ ಕೈಯಾದಿಷ್ಟು ಧನ ಸಹಾಯ ಮಾಡಬೇಕು ಅಂತ ಇದ್ದೀನಿ ನಿನಗೆ. ಅದು ನನ್ನ ನೆನಪಿಗೋಸ್ಕರ ಒಂದು ಉಂಗುರ ಮಾಡಿಸಿಕ್ಕಿದ್ದೀನಿ. ಅವೆರಡು ಬಂದು ತಗೊಂಡು ತೋಟದಲ್ಲಿ ಕಾಯಿ ಪಾಯಿ ಎಲ್ಲ ಐತೆ, ನೀನು ಕಾರ್ ತುಂಬ ಲೋಡ್ ಮಾಡಿಸ್ಕೊಂಡು ನಿಂಗೆ ಏನು ಬೇಕೋ ತಗೊಂಡು ನಿಮ್ಮ ಊರಿಗೆ ಹೊಡ್ಸ್ಕೊ ಕಾರು. ನಮ್ಮ ಡ್ರೈವರ್ ಅಲ್ಲಿಂದ ಬರ್ತಾನೆ. ದಯವಿಟ್ಟು ನೀನು ಕೈ ಮುಗಿದು ಕೇಳ್ಕೊಂತೀನಿ. ಇಲ್ಲ ಅನ್ಬೇಡಪ್ಪ ದಯವಿಟ್ಟು. ನೀವು ಹಂಗೆಲ್ಲ ಇದು ಮಾತಾಡ್ಬೇಡಿ. ಇವ್ರ ಅಣ್ಣ ಅಯ್ಯಾರೆ ಮಾತಾಡ್ಬೇಡಿ. ನೋಡಿ, ನಮ್ಗೆ ಖಂಡಿತ ಬೆಳಿಗ್ಗೆನ
ಬೆಳಿಗ್ಗೆ 8-9 ಗಂಟೆ ಹಂಗ ಒಂದು ಫೋನ್ ಹಾಕೊಂಡು ನಿಮ್ ಮಗರ್ನ ಹಾಂ ಒಂದು ಅಷ್ಟೊತ್ತಿಗೆ ಮುಹೂರ್ತ ಮುಗಿಸ್ಕೊಂಡು ಹಂಗೆ ಬಸ್ ಹಚ್ಚಿ ಬಿಡ್ತೀನಿ ಸ್ವಾಮಿ ಹೊಸದುರ್ಗಿ. ಯಾಕೆ ಗೊತ್ತಾ? ಬಿಡಿ ನೀವು ಇದು ಮಾತಾಡ್ಬೇಡಿ, ಉಸು ಕಟ್ಬೇಡಿ. ಅಲ್ಲ ಇಲ್ಲಿ ನಾನು ಫ್ಯಾಕ್ಟ್ರಿ ಹತ್ರ ಏನು ಕರ್ಸ್ಕೊಂತ ಇದ್ದೀನಿ ಗೊತ್ತಾ? ನನ್ನ ಹೆಂಡತಿ ಆಗಲಿ ನನ್ನ ಸೊಸೆಗಾಗಲಿ ಇವೆಲ್ಲ ಕೊಡೋದು ಒಂದು ಅವಳು ಅಷ್ಟು ಹಾಳು ಮಾಡಿ ಬಂದ್ಲು, ಈಗ ಹೋಗಿ ಇದು ಬೇರೆ ಕೊಡ್ತಿದ್ದೀರಾ ಅಂತ ಅದಕ್ಕೆ ಬೇಜಾರು. ಅದಕ್ಕೆ ನನ್ನ ಮಗ ನಾನು ಮಾತಾಡ್ಕೊಂಡು ನಿನಗೇನೋ ಒಂದಿಷ್ಟು ಕೈಲಾಗಿ ಧನ ಸಹಾಯ ನೀನು ಮನೆಗೆ ಕಟ್ತಿದ್ದಿ ಅಂತಲ್ಲ, ನನ್ನ ಕೈಲಿಂದ ಒಂದಿಷ್ಟು ಧನ ಸಹಾಯ ಏನಿಲ್ಲ ನೋಡಿ. ನಾವು ನಿಮ್ಮ ಬಲಾದ್ರಕ್ಕೆ ಹೋಗಿ ಈಗ ಒಂಥರ ಅಭಿಮಾನಕ್ಕೋಸ್ಕರ ನಾನು ವಯಸ್ಸಾಗ್ತೀವಿ ಅವ್ರಿಗೆ ಸುಳ್ಳು ಹೇಳ್ಬಾರ್ದು ಅಂತ ಬರ್ತೀನಿ ಸ್ವಾಮಿ ಅಷ್ಟೇ. ಇಲ್ಲ ನೀವು ಖಂಡಿತ ಬರ್ಬೇಕಪ್ಪ. ನಿಮ್ ತಂದೆ ಅಂತ ತಿಳ್ಕೊಂಡು ಸಿವಿಲ್ ಬಸ್ ಸ್ಟ್ಯಾಂಡ್ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಸ್ವಾಮಿ. ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅರ್ಧ ಗಂಟೆಗೂ ಒಂದೊಂದು ಬಸ್ ಇದೆ ಹೊಸದುರ್ಗಕ್ಕೆ ಡೈರೆಕ್ಟು. ಒಂದು 100 ರೂಪಾಯಿನೇನೋ ಚಾರ್ಜ್ ತಗೊಬೋದು, 70-80 ರೂಪಾಯಿನೇನೋ. ನಾನು ಬಸ್ಸಾಗ ಓಡಾಡೋದಿಲ್ಲಪ್ಪ, ನನಗೆ ಗೊತ್ತಿಲ್ಲ ಒಟ್ಟಿನಾಗೆ. ಶಿಸ್ತಾಗಿ ನೀನು ಬಂದು ಇದಕ್ಕೆ ಹೊಸದುರ್ಗದಲ್ಲಿ ಇಳಿದ್ರೆ ನಮ್ದು ಯಾವ 3 ಕಾರಲ್ಲಿ ಯಾರನ್ನೊಬ್ರು ಡ್ರೈವರ್ ಕಳಿಸ್ಕೊಡ್ತೀನಿ, ಅವ್ನು ಬಂದು ಸೀದಾ ಕರ್ಕೊಂಬರ್ತಾನೆ. ಇಲ್ಲಿ ಬಂದು ಒಂದು ಅರ್ಧ ಗಂಟೆ ಇದ್ಬಿಟ್ಟು ಫ್ಯಾಕ್ಟ್ರಿ ನೋಡ್ಕೊಂಡು ನಾ ಕೊಟ್ಟಿದ್ದು ಒಂಚೂರು ದನ ಒಂಚೇನ ಹೇಳಿದ್ನಲ್ಲ ಅದನ್ನ ಇದಕ್ಕೋಸ್ಕರ ಗೊತ್ತಾಯ್ತೀನಿ ಸ್ವಾಮಿ. ನಿಮ್ಮ ಇದಕ್ಕೋಸ್ಕರ ಮಾತಿಗೆ ಕಟ್ಟಬಿದ್ದು ಆಮೇಲೆ ಇದು ನಾನು ನೀವು ಕೊಡ್ತೀರಾ ಬಿಡ್ತೀರಾ ಹಂಗೆ ಹಿಂಗೆ ಅನ್ನೋದು ನಾನು ನಮ್ಮ ಜಮೀನು ನಮ್ಮ ತೋಟದಾಗೆ ಒಂದ್ ಕಾಯಿ ಒಂದ್ ಎಳ್ನೀರ್ ಕೊಡ್ತಾನಲ್ಲ ನಾನು. ನಿಮ್ಮ ಅಭಿಮಾನಕ್ಕೋಸ್ಕರ ಬರ್ತಾ ಇರೋದು. ನರಸಿಂಹರಾಜು, ನಿನ್ನ ಆಲ್ಟು ಎಷ್ಟು ದೊಡ್ಡದು ವಿಶಾಲ ಅಂತ ನನ್ನ ಮಗಳು ಫೋನ್ ಮಾಡಿದಾಗನೇ ನೀನು ಅವಳನ್ನ ಒಂದ್ ಕೆಟ್ಟ ದೃಷ್ಟಿಯಲ್ಲಿ ನೋಡಿಲ್ವಲ್ಲ, ಆವಾಗಲೇ ನೀನ್ ಎಷ್ಟು ದೊಡ್ಡ ಮನುಷ್ಯ ಅಂತ ಗೊತ್ತಾಗಿಲ್ಲ. ವಿಶಾಲ ಅಲ್ಲ ಸ್ವಾಮಿ, ನಾವು ನಿಮ್ಮ ಮಗಳ ಹೆಸರು ನಮ್ಮ ಮನೆಯವ್ರ ಹೆಸರು ವಿಶಾಲ ಅಮ್ಮ ಅಂತ ಸ್ವಾಮಿ. ಅಲ್ಲಪ್ಪ ಲಲಿತಾ ಇದೇನಪ್ಪ ಅಂತ ಅಲ್ಲ. ನೀನು ಅಕಸ್ಮಾತು ನಮ್ಮ ಇವ್ರು ಮಾಡಿದ್ರು ನನ್ನ ಮಗಳು ಮಾಡಿದ್ರು ಒಂದು ಕೆಟ್ಟ ದೃಷ್ಟಿಯಲ್ಲಿ ನೋಡ್ದಾನೆ ಯಾರೇನೋ ಅಷ್ಟೆಲ್ಲ ಮಾಡಿದ್ಯಲ್ಲ, ಬೇರೆ ಆಗಿದ್ರೆ ಎಷ್ಟು ಎಲ್ಲ ಆಗೋಗೋದು. ನೀನ್ ಎಂತ ಯಾವ ಎತ್ತು ತಾಯಿ ಮಗನ ನೀನು. ಆಶೀರ್ವಾದ. ಅದಕ್ಕೇನೆ ಬೆಳಗ್ಗೆ ನಾನು ಒಂದೊಂದು 8:30-9 ಗಂಟೆ ಹಾಕಿ ನಮ್ಮ ಹುಡುಗನ ಕೈಲಿ ಮಾಡಿಸ್ತೀನಿ. ನೀವು ಆದಷ್ಟು ಬೇಗ ಬೆಳಗ್ಗೆ ಒಂದು ಸ್ವಲ್ಪ ಬಂದರೆ, ಯಾಕೆ ಗೊತ್ತಾ, ನನಗೆ ಜಾಸ್ತಿ ಹೊತ್ತು ಫ್ಯಾಕ್ಟ್ರಿಲಿ ಇರೋಕ್ಕಾಗಲ್ಲ. ಸಾಯಂಕಾಲ ಆಗ್ತಾ ನಮ್ಮ ಮನೆಗೆ ಹೊರಟೋಗ್ಬಿಡ್ತೀನಿ. ಅಲ್ಲಿ ನೋಡಿದಿರಲ್ಲ ಕಂಡವ್ರ ಮನೆ ಹೆಣ್ಮಕ್ಳು, ಅವ್ರು ಹೊಟ್ಟೆ ಹುರ್ಕೊಂತಾರೆ, ಅವ್ರಿಗೆಲ್ಲ ಇಷ್ಟೊಂದು ದುಡ್ಡು ಕೊಡ್ತೀರಾ. ಅದಕ್ಕೆ ನೀವು ಫ್ಯಾಕ್ಟ್ರಿಲಿ ನಾನು ನನ್ನ ಮಗ ಇರ್ತೀವಿ, ಬಂದರೆ ಖಂಡಿತ ಇಸ್ಕೊಂಡು ಅದೇನೋ ಕಾರು ಏನೋ ಕೆಟ್ಟೋಗಿದೆ ಅಂತ ಹೇಳ್ಕೊಬೋದು, ಇಲ್ಲ ರಿಪೇರಿ ಕಳ್ಸಿದ. ನಮ್ಮ ಕಾರಲ್ಲಿ ನಿಮ್ಗೆ ಏನು ಬೇಕೋ ಕಾಯಿ ಒಂದಿಷ್ಟು ಎಲ್ಲ ಅಕ್ಕಿ ಮೂಟೆ ಇದ್ದಾವೆ, ಅಕ್ಕಿ ಮೂಟೆ ಕಾಯಿ ಅಡಿಕೆ ಬೇಕಾದ್ರೆ ಅಡಿಕೆ. ನಿಮ್ದು ನೀವು ಟೆನ್ಷನ್ ತಗೊಳಕ್ ಹೋಗ್ಬೇಡಿ. ನಿಮ್ದು ಏನೈತಿ ಮನೆಗಿರೋದು ಒಂದು 10 ಕಾಯಿ ಅಷ್ಟೇ. ಅದನ್ನ ಕಾರಲ್ಲೇ ಲೋಡ್ ಮಾಡಿ ಕಳಿಸ್ತೀನಿ. ನಿಮ್ಮ ಮನೆಗೆ ಡೈರೆಕ್ಟ್ ಹೋಗಿ ಬೇಕಾದ್ರೆ ವಾಪಸ್ ಕಾರ್ ಕಳ್ಸಿವ್ರಂತೆ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ, ಬೆಳಿಗ್ಗೆ ಬಾರಪ್ಪ. ನಿನ್ಗೋಸ್ಕರ ನಾನು ಫ್ಯಾಕ್ಟ್ರಿಗೆ ಬರ್ತಾನೆ. ನಾನು ಫ್ಯಾಕ್ಟ್ರಿಗೆ ಹೋಗೋದ್ ಬಿಟ್ಟು ಅಲ್ಲಿ 16 ವರ್ಷ ಆಯ್ತು ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ. ನೀನ್ ಕರ್ಸ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ನಾಳೆಗೆ ಬರ್ತಾ ಇರೋದು ಅಷ್ಟೇ, ನೀನ್ ನೋಡ್ಬೇಕು ಅಂತ. ಒಳ್ಳೆ ದೊಡ್ಡ ಮಾತು ಸ್ವಾಮಿ, ದೊಡ್ಡ ಮಾತು. ಇನ್ನ 100 ವರ್ಷ ಚೆನ್ನಾಗಿರಿ ಸ್ವಾಮಿ. ಆಯ್ತಪ್ಪ, ಆಯ್ತು ಸ್ವಾಮಿ, 100 ವರ್ಷ ಚೆನ್ನಾಗಿರಿ. ಟೈಮಿಗೆ ಸರಿಯಾಗಿ ಇದು ಮಾತ್ರೆ ತಾಳಿ, ಆಮೇಲೆ ಇದು ರೊಟ್ಟಿ, ರಾಗಿ ರೊಟ್ಟಿ ತಾಳಿ, ಆಮೇಲೆ ಇದು ಒಂದ್ ಸ್ವಲ್ಪ ಮುದ್ದೆ ಊಟ ಮಾಡಿ. ಆಯ್ತಣ್ಣ, ಆಯ್ತು ಸ್ವಾಮಿ. ಖಂಡಿತ ಭೇಟಿ ಮಾಡಿದ್ರೆ ಮಾತಾಡೋಣ ಬಾ ನಿನ್ ಜೊತೆ. ಆಯ್ತು ಸ್ವಾಮಿ, ಒಳ್ಳೇದಾಯ್ತಣ್ಣ. ಅಯ್ಯಾರೆ ಅಣ್ಣ, ನರಸಿಂಹಣ್ಣ. ಓ ಅಣ್ಣ, ಅದೇ ಅಪ್ಪ ಮಾತಾಡಿದ್ರ ಅಪ್ಪಾಜಿ. ನೀವು ಯಾಕೆ ಅವೆಲ್ಲ ಅವ್ರಿಗೆ ಟೆನ್ಷನ್ ಕೊಡಕ್ ಹೋಗ್ತೀರ? ಕೆಮ್ಮು ಬೇರೆ ಐತೆ, ಇದು ಉಪ್ಸ ನೋಡಿ. ನೀವು ಬೇಜಾರ್ ಮಾಡ್ಕೊಳಲ್ಲ ಅಂದ್ರೆ ಒಂದು ಮಾತು ಹೇಳ್ತೀನಿ. ಹೇಳಣ್ಣ. ಇದು ಸೌರನ್ ಭ್ರಾಂತಿ ಬರುತ್ತಲ್ಲ ಮಕ್ಳಿಗೆ, ಬಾಣ್ತಿದ್ರಿಗೆ ಅದು ಎಲ್ಲ ಕೊಟ್ಟಲ್ಲ ಸ್ವಾಮಿ. ಸೌರನ್ ಭ್ರಾಂತಿ ಅಣ್ಣ, ಏನ ಡ್ರಿಂಕ್ಸ್ ಬಗ್ಗೆ ಗೊತ್ತಿಲ್ಲ ಅಣ್ಣ ನಮ್ಗೆ. ಸೌರನ್ ಭ್ರಾಂತಿ ಅಂತ ಬರ್ದಿತ್ತು. ಅದನ್ನ ಬಿಸಿನೀರ್ ಕಾಯಿಸಿ ಬಿಡೋದು. ಬಿಸಿನೀರ್ ಕಾಯಿಸ್ಬಿಟ್ಟು ಒಂದೊಂದಿಷ್ಟ ಸೌರನ್ ಭ್ರಾಂತಿ ನೋಡ್ರಿ, ಗಸೆ ಕೆಮ್ಮು ಎಲ್ಲ ಕಮ್ಮಿ ಆಗುತ್ತೆ. ಯಾರನ್ನ ನಮ್ಗಿನ್ನ ಹಿರಿಕರನ್ನ ಕೇಳಿ ನೋಡಿ. ಹೌದಾ? ಏನ ಇಲ್ಲ ಅಣ್ಣ, ಬಿಡಿ ಅದ್ರ ಬಗ್ಗೆ ಏನೋ ನಮ್ದು ಎಲ್ಲ ಉಪ್ಪಾಯ್ತು ಅವ್ರಿಗೆ. ಗೊತ್ತಾಯ್ತು, ನಾವು ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇದೀವಣ್ಣ. ಕೆಮ್ಮು ನೋಡ್ರಿ ಹೆಂಗ್ ಕೆಮ್ಮಿರು. ಆಯ್ತು, ಬೆಳಿಗ್ಗೆ ಅಣ್ಣ ಅದೇ ಒಂದು 8:30ಗೆಲ್ಲ ಫೋನ್ ಮಾಡ್ಲಾ ಅಣ್ಣ? ಅಣ್ಣ ಇಲ್ಲ, ಮಧ್ಯಾಹ್ನ 3 ಗಂಟೆ ತನಕ ನೀನು ಉಚ್ಚಾರಕ್ಕೆ ಏನ್ ಮಾಡ್ಕೊಂಡು ಎಲ್ಗೋಗಿದ್ದೆ ನೀನು? ಏನು ಬಸ್ ಸ್ಟ್ಯಾಂಡ್ ಇಡಿಯಟ್?
ಹೇಳು. ಏನಾಯ್ತು ಇನ್ನು 6 ಗಂಟೆ ಆ ಕಡೆ ವಿಧಾನಸೌಧ ಅಂದ್ರೆ ನಿಮ್ದು ದಕ್ಷಿಣ ಆಫ್ರಿಕಾದಾಗ ಐತಾ ಇದು ಬೆಂಗಳೂರು ಕೊಂಗಡಿ ಅನ್ನೋದು ಕೆಲಸ ಮಾಡ್ತಾರಪ್ಪ ಇವರು. ಅಣ್ಣ ಅಲೋ ಹೊಲ ಮಾಡಾಯ್ತು. ನೀನು ಮುಚ್ಕೊಂಡು ಗಿರಾಕಿ ಕರ್ಕೊಂಬತ್ತೀಯ ಇಲ್ವಣ್ಣ ಇವತ್ತು? ಯಾಕೆ ಇದು ಗಿರಾಕಿ ಕರ್ಕೊಂಡ್ ಹೊಲ ಮಾಡ್ದಂಗಿಲ್ಲ. ಇಲ್ಲಿ ಬೆಳ್ಳಿ ಮೂಡಿತು ಕೋಳಿ ಕೂಗಿತು. ಹಲೋ ಏನ್ ಕರ್ಮ ಮಾಡಿದ್ವ ನಾವೇನು ಏನು ಮನೆಲ್ಲ ಧರ್ಮಸ್ಥಳ ಒಂದು ಹೊರನಾಡಿ ಒಂದು. ಈಗ ಅಣ್ಣ ದಾಸವಾಳದ ಗಿಡದ 10 ಎಕರೆ ದಾಸವಾಳದ ಗಿಡ ನೋಡ್ತೀನಿ. ದಾಸವಾಳದ ಗಿಡದ ಗಿರಾಕಿ ಕರ್ಕೊಂಬರೋಣ. 10 ಎಕರೆಗೆ ಹಾಕಿದೀನಿ. ಅದು ಫೋಟೋ ನೋಡೋದಲ್ಲಿ ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು. ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು. ಹೇಳಿ ಇವತ್ ಕರ್ಕೊಂಡ್ ಬರ್ತೀಯ ಅಣ್ಣ? ನಾನು ಇಲ್ಲ ಸ್ವಾಮಿ, ಸುಳ್ಳು ಹೇಳ್ಬಾರ್ದು. ನಾವು ಕರ್ಕೊಂಬರಲ್ಲ ನಾವು. ಯಾಕಣ್ಣ ಬಳ್ಳಾಪುರ ಕಡೆ, ತುಮಕೂರು ಆ ಕಡೆ, ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂತ ಚೆನ್ನಾಗ್ ಮಾಡೋದು. ನಾವ್ ಮಾಡ್ತಿದ್ವಿ ರಿಯಲ್ ಎಸ್ಟೇಟ್. ಮಳೆ ಬಂದ್ರೆ 3 ತಕ್ಕ ಬಡ್ಡಿ ಇಟ್ಟು ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ತೀವಿ. ನೀನ್ ಬಡ್ಡಿಗೆಲ್ಲ ಬಿಟ್ಕೊಂಡಿದ್ದೀರಂತಲ್ಲ ಚೆನ್ನಾಗಿ. ಕೊಟ್ರೆ ಕೊಟ್ಬಿಡ್ಲಿ ಸಾಕು ಅಣ್ಣ. ಈಗ ದಾಸವಾಳ ಗಿಡದನ್ನ ಕರ್ಕೊಂಬರೋಣ ಗಿರಾಕಿನ ಇವತ್ತು ಹೆಂಗಾರ ಮಾಡಿ. ಕೈ ಮುಗಿದು ಕಾಲಿಗೆ ಬಿಡ್ತಿದ್ದು ಒಂದ ಮಾಡಕ್ ಸ್ವಲ್ಪ ಟೈಮ್ ಕೊಡಿ ನಮ್ಗೆ. ಇಲ್ಲ ನೀನು ನಮ್ಗೆ ಟೈಮ್ ಕೊಡ್ಬೇಕು. ಅನ್ನೋದು ಗೊತ್ತಾಗ್ತಾ ಇಲ್ಲ. ನೀನು ನಮಗ್ ಟೈಮ್ ಕೊಟ್ರೆ ಮಧ್ಯಾಹ್ನ ಆಲೆ ಊಟ ಮಾಡ್ಬೇಕು. ನಾನು ಆಲೆ 4 ಗಂಟೆ ಆಗ್ತಾ ಬಂತು. ಮಧ್ಯಾಹ್ನದ ಊಟ ಮಾಡ್ಬೇಕು. ಅಲ್ಲೇ ವಿಧಾನಸೌಧದಲ್ಲಿ ಟೈಮ್ ಆಯ್ತಣ್ಣ ನಮ್ಗೆ. ವಿಧಾನಸೌಧದಲ್ಲಿ ಟೈಮ್ ಆಯ್ತಾ? ವಿಧಾನಸೌಧದ ಅಲ್ಲೇ 4 ಗಂಟೆ. ಅಲ್ಲೇ ನಮ್ಮ ಮಕ್ಕಳೆಲ್ಲ ಊಟ ಸ್ಕೂಲಿಂದ ಬತ್ತ ಕರ್ಕೊಂಬರಕ್ ಹೋಗ್ಬೇಕು. ಸ್ವಾಮಿ ಹಂಗಾರೆ ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ಮನಸ್ಸಿಗೆ ನಾನು ಒಂದು ಅಂದ ಮಾಡ್ಬಿಟ್ಟು ಕೂಲ್ ಮಾಡ್ತೀನಿ. ನಿಮ್ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ? ನಮ್ಮ ಮಕ್ಳು ಸ್ಕೂಲಿಂದ ಬಂದಿಲ್ಲ. ಯಾವ ಕೇಳ್ತಾವೆ ಮನೆ ಸುಮ್ಮನೆ ಬಿತ್ಕೊಂಡವೆ. ಹೌದಾ? ಅಕ್ಕರು ನಿಮ್ ಮನೆಯವ್ರ ಅಕ್ಕರು ಡ್ಯೂಟಿಯಿಂದ ಬಂದ್ರಣ್ಣ? ಓಹೋ, ತಿರ್ಗಾ ಇವರು ತಿಂದ ವರ್ಷ ಕಾಣ್ತಾರೆ ಇವ್ರು. ಬಂತಣ್ಣ. ಈಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ? ಇಲ್ಲ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ, ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್. ಏನ್ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್? ಹೌದಾ ಅಣ್ಣ? ಇನ್ನೇ ಅಣ್ಣ ಬಿಟ್ಟಲ್ಲ ಮಗ ಒಬ್ಬ ವಾಸಿ ಮಾಡಿದ್ದೀವಿ. ಯಾವ ತಲೆ ಹುಚ್ಚಿಡುತ್ತವ್ರ ನನಗೆ. ಯಾಕಣ್ಣ? ಯಾರಣ್ಣ ಬಿಟ್ಟಿದ್ದು? ಬಿಟ್ರಪ್ಪ ಏನ್ ನಾಯಿಗೆ ಬಿಡ್ತು. ಯಾರಣ್ಣ ಬಿಟ್ಟಿದ್ದು ಕರೆಕ್ಟಾಗಿ? ಹಲೋ ಸ್ವಾಮಿ, ಒಂದು ಅನ್ನ ಮಾಡಕ್ ಬಿಡ್ತೀರ ನನ್ ಟೈಮು. ಅಲ್ಲ, 1 ನಿಮಿಷ. ಈಗ ಯಾರು ವಾಸನೆ ಬಂದಿದ್ ಏನ್ ಕೇಳು. ಈಗ ಯಾವ್ದೋ ನಾಯೇನೋ ಹುಚ್ಚು ಏನಾತ ವಾಸನೆ. ಅವಾಗ ಯಾರು ಕೇಳ್ತಲ್ಲ ಯಾರಿಗೆ? ಸ್ವಾಮಿ ಒಂದ ಮಾಡ್ಬೇಕು ನಾನು. ಆಯ್ತು, 1 ನಿಮಿಷ ತಡಿ. ಅವಾಗ ಯಾರಿಗೆ ಕೇಳ್ತಲ್ಲ? ಯಾರಿಗೆ ಕೇಳಿದೆ ಹೇಳು, ಅದಕ್ಕೆ ಹೇಳು. ಯಾರು ಯಾ ಕಡೆ ಕೇಳ್ಸು ಏನ್ ಮಾಡ್ಕೊಂಡು ಗೊತ್ತಾಗಲ್ಲ ಅಂದ್ವಿ. ಯಾ ಕಡಿಕನ ಎದೋಳು ಗೆದ್ದೇನ ಬೇಕಾಯ್ತೆ. ಹೇಳು. ಅಲ್ಲ ಅಣ್ಣ, ನರಸಿಂಹಣ್ಣ ಅವನಮ್ಮ ನರಸಿಂಹ ಸುಮ್ಮನೆ ಫೋನ್ ಒಂದ ಮಾಡಕ್ ನಾನು. ನೀನ್ ಯಾವಾಗ ಕರ್ಕೊಂಡ್ ಬರ್ತೀಯ ಗಿರಾಕಿನ? ಒಂದು 18 ಆಯ್ತು. ಹೇಳಣ್ಣ, ಗಿರಾಕಿ ಯಾವಾಗ ಕರ್ಕೊಂಡ್ ಬರ್ತೀಯ? ನೀನ್ ಯಾವಾಗ ತಿಕ್ಲು ಬಿಡ್ದಾಗ ಅವಾಗ ಕರ್ಕೊಂಡ್ ಬರ್ತೀನಿ. ಯಾರಿಗ್ ತಿಕ್ಲು? ಮತ್ತೆ ಒಂದ ಮಾಡ್ಬೇಕು ನಾವು. ನಾವು ಒಂದ. ಹಲೋ ಹಲೋ ಬಾವಾ. ಏನ್ ಬಾವ? ಅಲ್ಲ ಏನೋ ಅಲ್ಲ ಬಾವಾ, ಇದು ಬಾಬಾ
ಬಾಮ ಇದಾನು ನಮ್ಮ ಹುಡುಗರೇ ಒಂದಿಲ್ಲ ಭಾವ ಅಂದಿಲ್ಲ ನನ್ನ. ಯಾರು? ನಮ್ ಸ್ವಂತ ಭಾವ ಇದ್ದೀರಾ ಭಾವ ಅಂದಿಲ್ಲ ನೀನು. ಒಳ್ಳೆ ಭಾವ ಭಾವ ಅಂತ ಬಾಯಿ ಕೇಳಂಗಿದ್ದೀಯ ನೀನು. ಹಾ ಏನ್ ಬಾವ, ಏನಕ್ಕೆ ಈ ತರ ಅಕ್ಕಂಗೆ ಯಾಕೆ ಈ ತರ ಮೋಸ ಮಾಡಿದ್ದೀನಿ ನೀನು? ನೀನ್ ಎಂತ ಮಿಲ್ಟ್ರಿ ಕೊಡ್ತೀವ ಅಂತ ಹೇಳಲ್ಲ ನೀನ್ ನಿಮ್ ಅಕ್ಕನ ಮಾತು ಕೇಳಿಗೆ ಸುಮ್ಮನೆ ಹಿಡ್ಕೊಂಡೆಲ್ಲ ಮಾರ್ಕೋ ಕಟ್ಟಿ ಸಿಮೆಂಟ್ ಬೆಂಕಿ ಕಲ್ಬಿಟ್ಟು. ಅಲ್ಲ ಕಣ್ ಬಾವ, ನಮ್ಮ ಅಕ್ಕಂಗೆ ನಾನ್ ನೋಡೋ ನಮ್ಮ ಅಕ್ಕ ಹೇಳಿತ್ತು, ನಾನ್ ನರಸಿಂಹರಾಜನ್ ತುಂಬಾ ಇಷ್ಟಪಟ್ಟಿದ್ದೀನಿ, ನಾನು ನಿಮ್ ಬಾವನ್ ಬಿಡ್ತಾ ಇದ್ದೀನಿ, ನರಸಿಂಹರಾಜನ್ ಮದುವೆ ಆಗಿದ್ದೀನಿ ಅಂತ. ನಾನು ಹೋಗ್ಲಿ ಬಿಡಾಕ ಎಲ್ಲ ಚೆನ್ನಾಗಿದೆ ಸಾಕು ಅಂತ ಹೇಳಿದ್ದೆ. ನೀನ್ ಚೆನ್ನಾಗ್ ಅಳ್ತಾ ವೀಸ್ಕೊಂಡ್ ದೋಚಿ ನನ್ ಮಗ, ನೀನು ಬರ್ಬೇಕಾ ಬೇಡ ಮನೆಗೆ? ಇನ್ನಂತ ಮಕ್ಳಿದಾವ ನನಗೆ ಅಲ್ಲಿ ಹಿಡ್ದು ಮಾತಾಡು. ಅಲ್ಲಿ ಮಾತಾಡ್ತಿರೋದು ಬಾವ ಅಂತ ಮರ್ಯಾದೆ ಕೊಡ್ತಿಲ್ವ ಬಾವ ನಾನು? ಮತ್ತೇನಂದಿದ್ದೀಗ? ಅಲ್ಲ ನೀನು ಅಕ್ಕಂತವ ದುಡ್ಡು ಒಡವೆ ಇಸ್ಕೊಂಡು ಏನಕ್ಕೆ ಈ ತರ ಮೋಸ ಮಾಡಿದ್ ಹೇಳ ಬಾವ ನೀನು? ಈಗ ಧರ್ಮಸ್ಥಳಕ್ಕೆ ಹೋಗಿ ಸಿಕಂದೂರಿಗೆ ಎಂದು ಅರ್ಥ ಕೇಳೋ, ಸಿಕಂದೂರ್ಗೆ ಹೋಗ್ಬಿಟ್ಟು ದೇವ್ರ ಮುಂದೆ ಪ್ರಮಾಣ ಮಾಡ್ಲಿ ನಾನು ಒಡವೆ ಇಸ್ಕೊಂಡಿದ್ದೀನಿ ಅಂತ. ನೀನು ಒಡವೆ ಇಸ್ಕೊಂಡಿಲ್ಲ ಅಂತ ಅಂದ್ರೆ ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನೀನು ಪ್ರಮಾಣ ಮಾಡಿದ ತಕ್ಷಣ? ದೇವ್ರ ಮೊದ್ಲು ಪ್ರಮಾಣ ಮಾಡ್ತು. ಅದನ್ನೇ ನೋಡ್ಬಾವ, ಪ್ರಮಾಣ ಮಾಡಿಸ್ತೀನಿ. ಅಕ್ಕ ಪ್ರಮಾಣ ಮಾಡ್ತು ಅಂತಂದ್ರೆ ನೀನು ಅಲ್ಲೇ ಅಕ್ಕಂಗ್ ತಾಳಿ ಕಟ್ತೀಯ ನನ್ ಕಣ್ ಮುಂದೆ? ಇಲ್ಲ ಅವರು ಆನೆ ನಿಮ್ಗೆ ಗೊತ್ತಿಲ್ಲ ಬರ್ಲಿ ಅವ್ರದ್ದು ನಂದಿದೆ ಹೊಸದುರ್ಗ ಹೇಳು ಬಾವ. ನಿಮ್ ಬಾವನಾಗ ಗುಂಜಿಕ ದೇವತಾ ನೋಡ್ದ ಅವ್ರ ಮನೆಗೆ ಹಾಕ್ಬತ್ತಿ ಹೋಗ್ರಿ ನಿಮ್ ಊರಿಗೆ. ಏನ್ ಬಾವ ಕರೆಕ್ಟ್ ಆಗಿ ಹೇಳಿದ್ರೆ ತಾನೇ ಗೊತ್ತಾಗದ, ಬಿಡಿಸಿ ಹೇಳ್ರಿ. ಯಾರು ಒಳ್ಳೆ ಹುಡುಗ ನಿಮ್ಗೆ ಗೊತ್ತಿಲ್ಲ ಅವ್ರ ಬಗ್ಗೆ, ನೀವು ಅವ್ರ ಬಗ್ಗೆ ಏನೋ ತಲೆ ಕೆಡಿಸಿ ಮಾಡಿ ನಿಮ್ ಮಾಡ್ತೀವಿ ಹೋಗ್ರಿ ನಿಮ್ ಊರ್ ಕಡೆ ಸಂಸಾರಕ್ಕೆ ನಿಮ್ ಕಡೆಗೆ. ನಂಗೆ ಏನಂತ ಅಂದ್ಲು ಗೊತ್ತಾ ಬಾವ, ನಾನು ಅವನು ಪ್ರತಾಪನ್ ಬಿಟ್ಬಿಟ್ಟಿನ ಲಾರಿ ಡ್ರೈವರ್ನ ನರಸಿಂಹರಾಜು ಯಾರೋ ಬಳ್ಳಾಪುರ ಅವ್ರನ್ನ ತುಂಬಾ ಇಷ್ಟಪಟ್ಟು ಮದ್ವೆ ಆಗ್ತಿದ್ದೀನಿ ಕಣೋ, ನನ್ಗೊಂದ್ ಬಾಳಕ್ ಒಂದ್ ಅವಕಾಶ ಮಾಡ್ಕೊಡ್ರಿ ಎಲ್ಲಾರು ಅಂತ ಅಂದ್ರು. ನಾನು ನಮ್ಮ ಅವ್ವಂಗೆ ನಮ್ಮ ಅಪ್ಪಂಗೆಲ್ಲ ಹೇಳಿ ಒಪ್ಸಿ ಎಲ್ಲೋ ಚೆನ್ನಾಗಿರ್ಲಿ ಬಿಡ್ರಿ, ಅವಳು ಸುಖವಾಗಿ ಇರ್ಲಿಲ್ಲ, ಲಾರಿಗೆ ಹೋಗ್ತಾ ಇದ್ದ ಅವ್ನೇನೋ ಸುಖವಾಗಿ ನೋಡ್ಕಂತಿಲ್ಲ, ನರಸಿಂಹರಾಜು ಬಾಬಾ ಚೆನ್ನಾಗ್ ನೋಡ್ಕಂತಾರಂತೆ ಹೋಗ್ಲಿ ಬಿಡ್ರಿ ಅಂತ ಅಂದೆ. ನಿಮ್ ಫೋಟೋ ಎಲ್ಲ ಕಳ್ಸಿದ್ಲು ನನ್ಗೆ. ನೀವೇನ್ ಬಾಬಾ ಅಡ್ಕಿವಿಗೆ ವಾಲೆ ಹಾಕೊಂಬಿಟ್ಟಿದ್ದೀರಾ? ನಿಮ್ ಮಕ್ಕಳು ನೋಡಿಲ್ಲ, ನಿನ್ನೂ ನೋಡಿಲ್ಲ. ಅಲ್ಲ ಬಾಬಾ ಕರೆಕ್ಟ್ ನನ್ ನೋಡಿಲ್ಲ ನೀವು. ಅಲ್ಲ ಕಣ್ ಬಾಬಾ ನಾನು ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಫೋಟೋ ಕಳ್ಸಿದ್ಲು. ಇಷ್ಟೆಲ್ಲ ಮಾತಾಡೋ 20 ಮಾತಾಡ್ತೆ ಬಾವ ಬಾವ ಅಂತ. ಅಲ್ಲ ಕಣ್ ನಿಮ್ ಯಾರು ಅಲ್ಲ ನೋಡು. ಇವತ್ತ ಬಾವ ಬಾವ ಅಂದ್ಬಿಟ್ಟು ತಾಂಡ ಯಾವ್ದಾರ ಗೊತ್ತಾಗತ್ತೆ. ಅಲ್ಲ ಹೋಗ್ಲಿ ಬಿಡ್ರಿ. ನಮ್ ಫೋಟೋ ಕಳ್ಸಿದ್ಲು, ನಾನ್ ನೋಡ್ದೆ, ಹೋಗ್ಲಿ ಬಿಡ್ರಿ ಎಲ್ಲ ಚೆನ್ನಾಗಿರ್ತಾರೆ ಅಂತ. ನಾನ್ ಇವತ್ ನಿಮ್ ನೋಡ್ಕೊಂಡ್ ಹೋಗೋಣ ಅಂತ ಬಂದ್ರೆ ಇವತ್ ಹಂಗ ಅಂದ್ಲು, ಮನೆಗ್ ಬರ್ತಾ ಇಲ್ಲ ಆಲೆ 4-5 ತಿಂಗಳಾಯ್ತು ಬರ್ತಾ ಇಲ್ಲ ಅಂತ ಅಂದ್ಲು. ಈಗ ಏನ್ ನೀವ್ ಮಾಡ್ಬೇಕು ಅಂತ ಇದ್ದೀರಾ? ನಾವು ನೋಡುವಿಲ್ಲ, ಅವ್ರ ಕಥೆನೂ ಇಲ್ಲ, ಅವ್ರೆಲ್ಲೋ ಯಾವ್ದೋ ನಾಟಕದಾಗ ನಮ್ಮನ್ನ ನೋಡಿ ಟೈಪ್ ಮಾಡ್ತಾ ಇದಾರ. ನಾವು ಆ ರೂಟ್ ನಮ್ಗೆ ಎಂದು ಕನೆಕ್ಟ್ ಮಾಡಕ್ಕೆ ನೋಡಿಲ್ಲ ನಾವು. ನೀವ್ ಆತರ ಮಾಡಿಲ್ವ ಬಾವ? ನೋಡಿಲ್ವ ನಮ್ಮ ಅಕ್ಕನ್ನ ಯಾವತ್ತು? ಇವಳೇ ಸುಳ್ಳು ಹೇಳ್ತಾಳ ಹಂಗಾರೆ? ನೀವ್ ಯಾವ ದೇವ್ರ ತಗೊಂಡ ಪ್ರಮಾಣ ಮಾಡ್ತೀರಿ? ನಾವ್ ಮಾಡ್ತೀನಿ ಬೇಕಾರೆ. ಮತ್ತೀಗ ನೀವು ಅವ್ರ ಮನೆಗ್ ಬಂದು ನೀನ್ ತುಂಬಾ ಸೆಕ್ಸಿ ತರ ಕಾಣ್ತೀಯ, ಲಂಗ ಹಿಂಗ್ ಮೇಲೆ ಕಟ್ಕೋ ಚೆನ್ನಾಗ್ ಕಾಣ್ತೀಯ ನೀನು, ಹಂಗೆ ಹಿಂಗೆ ಅಂತ ಏನೇನೋ ಬರೀವ್ರಂತೆ ಮಂತಕ್ಕೆ. ಮಗು ಎಲ್ಲ ಹೇಳ್ತಾ ಐತೆ ನರಸಿಂಹರಾಜು ನಮ್ಮ ಅಪ್ಪನ ಹೆಸರು ಅಂತ. ಖಂಡಿತ ಇಲ್ಲ ಇವ್ರೆ, ನಾವು ಕೇಳಿ ನೋಡಿಬೇಕಾದ್ರೆ ನಾವು ಆ ಅಕ್ಕ ಪಕ್ಕದಾಗಾದ್ರೂ ಅವ್ರು ಯಾವ ಊರು ಅನ್ನೋದೇ ನಾವು ನೋಡಿಲ್ಲ. ಅಕ್ಕ ಪಕ್ಕ ಮನೆ ಕೇಳಿ ನೋಡಿಬೇಕಾದ್ರೆ ಯಾರನ್ನ ಹಂಗೆ ಬಂದ ಹೋಗಿದ್ರು ಅಂತ ನಾವ್ ಹೇಳಿದ್ವಿ. ಏನ್ ಮಾಡೋಣ, ನಮ್ಮನ್ ಮರ್ತೇ ಬಿಟ್ರಿ. ನಂಬರ್ ಗೊತ್ತಾಗಲ್ಲ ಕಣ ನಂಗೆ, ಹಂಗಾಗಿ ಖಂಡಿತ ನಾನು ಕೇಳ್ತಲೇ ಇರ್ತೀನಿ ಯಾವಾಗ್ಲೂ. ಯಾರಿಗೆ ಕೇಳ್ತಿರ್ತೀರಾ? ನಾನು ಯಾರನ್ನ ಕೇಳೋಣ, ನಾನು ಇಲ್ಲಿ ಮನಸ್ಸಿನಾಗೆ ಮನಸ್ಸಿನಾಗ ಅನ್ಕೊಂತ ಇರ್ತೀನಿ, ನಿಮ್ಗಾಗಿ ಮಾಡ್ತೀನಿ, ಯಾರ್ಯಾರಿಗೋ ಹೋಗ್ತೈತಿ ಬೇಜಾರ್. ನಾನ್ ಕಟ್ ಮಾಡ್ಲಿಲ್ಲ, ಇದು ಕಿವಿಗೆ ವಾಲ್ ತಗೊಳ್ತೇನೆ, ಅದಕ್ಕೆ ಕಟ್ಟಾತ. ಹಂಗಜನ ಚೆನ್ನಾಗಿದ್ದೀರ? ಹುಡುಗರು ಚೆನ್ನಾಗವ, ಎಲ್ಲ ಚೆನ್ನಾಗವ್ರ, ತಂದೆ ಚೆನ್ನಾಗವ್ರ, ಅಕ್ಕರ್ ಚೆನ್ನಾಗವ್ರ, ಎಲ್ಲ ಚೆನ್ನಾಗವ್ರೆ. ಅದೆಲ್ಲ ಸರಿ. ಈ ಮದುವೆ ಟೈಮಲ್ಲಿ ನೀವ್ ಈ ತರ ಮಾಡಿರೋ ತಪ್ಪಲ್ವಾ? ಏನ್ ಹೇಳಿ? ಅದೆಲ್ಲ ಮೊಬೈಲಾಗೆಲ್ಲ ಬಂದೈತಲ್ಲ, ಫೇಸ್ಬುಕ್ ಅಲ್ಲಿ ಅಲ್ಲೆಲ್ಲ. ಫೇಸ್ಬುಕ್ ಅಂದ್ರೆ ಅದೇ ಇದು ಇದು ಸಿಂಹ ಕರಡಿಗಳೆಲ್ಲ ಕಡ್ದಾಡೋದು, ಪ್ರಾಣಿ ಹಿಡ್ಕೊಂಡ್ ತಿಂತಾವಲ್ಲ. ಅದ್ರಲ್ಲೆಲ್ಲ ಬಂದೈತೆ.
ಆಮೇಲೆ ನಿಮ್ದು ಆಡಿಯೋ ಬರುತ್ತಲ್ಲ ದೊಡ್ಡಬಳ್ಳಾಪುರ ಟ್ರೋಲ್ ಅಲ್ಲಿ, ಹಾ ಅದ್ರಲ್ಲೆಲ್ಲ ಬಂದಿದೆ. ಈ ಮದ್ವೆ ಟೈಮಲ್ಲಿ ಅವ್ರಿಗೇನ ಕಿವಿಗೆ ಬಿತ್ತು ಅಂದ್ರೆ ಮರ್ಯಾದೆ ಇರುತ್ತಾ ಸ್ವಾಮಿ? ಅದ್ ಯಾವ್ದೋ ಅಮ್ಮನ ಮಂತ್ರಾಲಯ ಕರ್ಕೊಂಡು ಹೋಗಿದ್ದೀರಲ್ಲ ನರಸಿಂಹಣ್ಣವ್ರೆ ನೀವು, ನಿಮ್ಗೆ ಇದು ಗೌರವ ತರ ಅಂತ ವಿಷಯನ ಇದು? ಅಲ್ಲಲ್ಲ, ಈ ಇವ್ರು ನಮ್ಮ ರವಣ್ಣರು ಅಂತ ಅದೇ ಇವ್ರು ನಮ್ಮ ಫ್ರೆಂಡು, ನಾವು ಎಲ್ಲೋದ್ರ ಜೊತೆಲೆ ಹೋಗೋದು ರವಣ್ಣರು ಅಂತ ಅವ್ರಲ್ಲ, ಅದೇ ನೀವೆಲ್ಲ ಹೇಳಿದ್ರಲ್ಲ, ಅವರು ನಾವು ನಮ್ಮ ಪಾಪ ಆಮೇಲೆ ನಮ್ಮ ರವಣ್ಣರ ಮಗಳು ಎಲ್ಲ ಜೊತೆಲಿ ಹೋಗಿ ಸ್ವಾಮಿ ದರ್ಶನ ಮಾಡ್ಕೊಂಡು, ಅದೇ ಐದ್ ಮಕ್ಕ ಐತಲ್ಲ ಅಲ್ಲಿ ಕಲ್ಲಾಗ ದೇವಸ್ಥಾನ, ರಾಘವೇಂದ್ರ ಸ್ವಾಮಿ ಅವರು ತಪಾಸ್ ಮಾಡ್ರ ಜಾಗ, ಪುಷ್ಪಕ ಏನೇನು ಅಂತಾರಲ್ಲ, ಆಗ ಅಲ್ಲೆಲ್ಲ ಹೋಗಿ ಸ್ವಾಮಿ ಇವತ್ತು ಇನ್ನ ಕೈ ಕಾಲು ಹೊಡ್ತಾ ಹೋಗಿಲ್ಲ ಸ್ವಾಮಿ. ಹಂಗಾಗಿ ನಾವು ಕಾಲ್ ನೋವು ಚಿಕ್ಕದು ಕಾರ್ ಮಾಡಿದ್ರು ನಮ್ ರವಣ್ಣರು, ಹಂಗಾಗಿ ಮೈ ಕೈ ಹೊಡ್ತಾ, ಆಮೇಲೆ ಮೂಗುರಿ ಧೂಳು. ನಾವೇನ್ ಸಾವುಕಾರಲ್ಲ ಹಿಂಗ್ ಹೇಳ್ತಾರೆ ಅಂತ ಬೇಜಾರ್ ಮಾಡ್ಕೋಬೇಡಿ. ಗೊತ್ತಾಯ್ತು, ಆಯ್ತು. ಹಿಂಗಾಗಿ ಸ್ವಾಮಿ ಖಂಡಿತ ನಾವ್ ಯಾರು ಹೋಗಿಲ್ಲ, ಯಾವ ಯೂಟ್ಯೂಬ್ ಇಲ್ಲ, ಯಾತ್ರದ್ದು ಇಲ್ಲ. ಆಯ್ತು ನರಸಿಂಹಣ್ಣವ್ರೆ, ತಡೀರಿ ಒಂದ್ ನಿಮಿಷ. ಅಲ್ಲ ಈ ತರ ನೀವು ಮಾಡ್ಕೊಳ್ರಿ, ನೀವು ನಿಮ್ ಪರ್ಸನಲ್ ಅನ್ನೋ ತಲೆ ಹಾಕಲ್ಲ. ಇಲ್ಲ ರಂಗರಾಜು, ನನ್ಗೆ ಇದು ನನ್ನ ತಳಿದಿ ಒಂದ್ ಅಪರೂಪಕ್ಕೆ ಸಿಕ್ಕಿದ್ರ ನಾನು ಯಾವ್ದಾರ ಕಷ್ಟ ಸುಖ ಮಾತಾಡಿ. ರೇ ಸ್ವಾಮಿ, ನಾನ್ ಮಾಡ್ತಾನೆ ಇರ್ಲಿಲ್ಲ, ನೀವ್ ಬೇಜಾರ್ ಮಾಡ್ಕೊಂಬೇಡ್ರಿ. ಬೇಕಾದ್ರೆ ನೀವ್ ಬೇಜಾರ್ ಆಯ್ತು ಅಂದ್ರೆ ಬೇಕಾದ್ರೆ ಕಟ್ ಮಾಡ್ತೀನಿ ಫೋನು, ಗೊತ್ತಾಯ್ತಾ? ಈಗ ನಿಮ್ ತಪ್ಪಿಲ್ಲ ಅಂದ್ಮೇಲೆ ಅಮ್ಮ ಯಾರು? ರೇ ಸ್ವಾಮಿ, ಅವರು ನಮ್ಮಂಗೆ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗ್ ಬಂದ್ರ ಯಾರೋ ಹೆಣ್ಮಕ್ಳು ಹೆಂಗಸರು, ಯಾರೋ ತಾಯಂದಿರ, ಅವ್ರು ಯಾರೋ ನಮ್ಗೇನ್ ಗೊತ್ತ ಸ್ವಾಮಿ. ಅವರು ನಾವ್ ಅವ್ರ ಏನು ಅನ್ನೋದು ನೋಡಿ, ಇದು ಇವು ತಪ್ಪು. ಇನ್ನ ಫೋಟೋ ತೆಗಿಸ್ಕೊಳ್ಳೋದು ನಾವು, ನನ್ಗೆ ಅದೇನೋ ದೇವಸ್ಥಾನಗಳ ಹೋದಾಗ ಫೋಟೋ ತೆಗಿಸ್ಕೊಳ್ಳೋ ಹುಚ್ಚು ನನ್ಗೆ. ನಾನು ಒಮ್ಮರ್ ನಿಂತವ್ರು ಯಾರು ನಿಂತವ್ರು, ಒಟ್ನಾಗೆ ನಮ್ ಹುಡುಗರು ಫೋಟೋ ತಕೊಂಡ್ ಹುಡುಗಿ ನಿಂತ್ಕೊಳ್ಳೋದು ಅಷ್ಟ್ ಬಿಟ್ರಿ ನಾನು ಯಾರನ್ನು ಕರೆಯಕ್ ನಾವ್ ಯಾರು ಕರ್ಕೊಂಡು ಅನ್ಸ್ವಾಮಿ. ನರಸಿಂಹಣ್ಣವ್ರೆ, ನಿಮ್ ಪಕ್ಕದಲ್ಲೇ ಭುಜಕ್ಕೆ ಭುಜ ಟಚ್ ಮಾಡ್ಕೊಂಡ್ ನಿಂತವ್ರಲ್ರಿ? ನನಗೆ ರಂಗಣ್ಣರೇ, ನನ್ಗೆ ಲಾಲೆ ಇದು 23ನೇ ಸಲ ಯಾರೋ ಮಾಡಿರೋದು ನನಗೆ ಇದು. ಅಲ್ಲ ನಾನ್ ಕೇಳೋದು, ಅಯ್ಯೋ ಇದು ನಾನು ಒಂದ್ ಸ್ವಲ್ಪ ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಆಮೇಲೆ ಮಾಡ್ತೀನಿ. ಆಯ್ತು ತಡೀರಿ, ನೀವೇನ್ ಮಾಡಕ್ ಹೋಗ್ಬೇಡ್ರಿ. ನಮ್ ದೇವಸ್ಥಾನ ಅಲ್ಲಿ ಇಲ್ಲಿ ಅಂತ ಇವೆಲ್ಲ ಬೇಕಾ ನಿನ್ಗೆ? ರಾಘವೇಂದ್ರ ಸ್ವಾಮಿ, ಆಮೇಲೆ 5 ಮಕ್ಕದ ಆಂಜನೇಯ ಸ್ವಾಮಿ, ಇದು ಅದೇ ಬೆಟ್ಟದಾಗ ಕಲ್ಲಾಗೈತಲ್ಲ ಅಲ್ಲಿ 9 ಕಿಲೋಮೀಟರ್, ನಿಮ್ ಮಂದೇರು ಪಂಚಮುಖಿ ಆಂಜನೇಯ. ಹಂಗಾಗಿ ದೇವ್ರುಗಳು ನನ್ಗೆ ಏನ ಮಾಡ್ಲಿ, ಒಕ್ಕರ್ ಯಾರು, ನಾವ್ಯಾರು, ನಮ್ಗೆ ಯಾರು ಅವ್ರು ಆ ಕಡೆ ಫೋಟೋ ಅದ್ ದೇವಸ್ಥಾನ ಮುಂದ್ಗಡೆ ಎಲ್ಲ ತೆಗಿಸ್ಕೊಂತಾರೆ. ನಿಮ್ ಮನೆಯವ್ರು ನಾನು ನನ್ಗೆ ಸುಮ್ಮನೆ